ಮೈಸೂರು ಜಿಲ್ಲೆಯ ಕೇರ್ನಗರ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಡೋರ್ನಹಳ್ಳಿಯ ಪವಾಡ ಪುರುಷ ಸಂತ ಆಂತೋಣಿಯವರ ಮಹೋತ್ಸವ ಕಾರ್ಯಕ್ರಮ ಜೂನ್ 13ರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ. ಈ ಮಹೋತ್ಸವದಲ್ಲಿ ಭಕ್ತರು ನಾನಾ ಜಿಲ್ಲೆಗಳಿಂದ, ನಾನಾ ರಾಜ್ಯಗಳಿಂದ ಆಗಮಿಸುತ್ತಾರೆ. ಜೂನ್ 13ರಂದು ತೇರಿನ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ ಎಂದು ಆಡಳಿತಾಧಿಕಾರಿ ಪ್ರವೀಣ್ ಪೆದ್ದು ತಿಳಿಸಿದರು. ಪ್ರಿಯ ಭಕ್ತಾದಿಗಳೇ, ವಿಶ್ವವಿಖ್ಯಾತ ಪವಾಡ ಪುರುಷ ಡೋರ್ನಹಳ್ಳಿ ಮಹಾಸಂತ ಆಂತೋಣಿಯವರ ವಾರ್ಷಿಕ ಮಹೋತ್ಸವವು ಜೂನ್ ತಿಂಗಳ 13ರಂದು ಅತಿ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಸಂದರ್ಭ ನಾವು ಎದುರು ನೋಡ್ತಾ ಇದ್ದೇವೆ. ಇದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳು ಇದೀಗಾಗಲೇ ಪ್ರಾರಂಭವಾಗಿದೆ. ನವದಿನಗಳ ಒಂದು ಆಧ್ಯಾತ್ಮಿಕ ಸಿದ್ಧತೆಯನ್ನ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೊರಬೋ ಎಸ್.ಜೆ. ಇವರು ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಈ ಒಂದು ಆಧ್ಯಾತ್ಮಿಕ ಭಕ್ತಿ ಕಾರ್ಯಗಳಿಗೆ ಅನೇಕ ಸ್ಥಳಗಳಿಂದ ಭಕ್ತಾದಿಗಳು ಬಂದು ಸಂತ ಆಂತೋಣಿಯವರ ಮೊರೆ ಹೋಗಿ ಅವರ ಒಂದು ಪ್ರಾರ್ಥನೆ ಮೂಲಕ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಬರ್ತಾ ಇದ್ದಾರೆ. ಈ ಒಂದು ದಿನದಲ್ಲಿ ವಿಶೇಷವಾಗಿ ಜೂನ್ ತಿಂಗಳ 13ರಂದು 10 ಗಂಟೆಗೆ ಸರಿಯಾಗಿ ಆಡಂಬರ ದಿವ್ಯ ಬಲಿ ಪೂಜೆ ಇದನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೊರಬೋ ಎಸ್.ಜೆ. ಇವರು. ತದನಂತರ 1 ಗಂಟೆಯ ನಂತರ ಮತ್ತೊಂದು ಗಂಟೆಯ ನಂತರ ಈ ಒಂದು ಆಧ್ಯಾತ್ಮಿಕ ಭಕ್ತಿ ಕಾರ್ಯಗಳ ಬಲಿಪೂಜೆ ಯಾವಾಗಲೂ ಭಕ್ತಾದಿಗಳ ಒಂದು ಅನುಕೂಲಕ್ಕಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಾ ಬರ್ತಾ ಇದೆ. ಧಾರ್ಮಿಕ ಈ ಒಂದು ಭಕ್ತಿ ಕಾರ್ಯದಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಹರಕೆ ಕೋರಿಕೆಗಳನ್ನ ಅರ್ಪಿಸಿ ಪ್ರಾರ್ಥಿಸುತ್ತಾ ತಮ್ಮ ಎಲ್ಲಾ ರೀತಿಯಾದಂತಹ ಕಷ್ಟಗಳನ್ನ, ರೋಗ ರುಜಿನಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನ ಪಡೆದುಕೊಂಡು ಹೋಗುವಂತಹ ಒಂದು ತಾಣ ಹಾಗೂ ಒಂದು ಅದ್ಭುತವಾದಂತಹ ಒಂದು ಸ್ಥಳ ಈ ಒಂದು ಡೋರ್ನಹಳ್ಳಿ ಆಗಿದೆ. ಆದುದರಿಂದ ಎಲ್ಲರನ್ನ ನಮ್ಮ ಮೈಸೂರು ಧರ್ಮಕ್ಷೇತ್ರದ ವತಿಯಿಂದ ಧರ್ಮಾಧ್ಯಕ್ಷರ ಪರವಾಗಿ ಹಾಗೂ ಈ ಒಂದು ಪುಣ್ಯಕ್ಷೇತ್ರ ಸಂತ ಆಂತೋಣಿಯವರ ಕಿರುಬೆಸಲಿಕಾ ಈ ಒಂದು ಪುಣ್ಯಕ್ಷೇತ್ರದ ಡೈರೆಕ್ಟರ್ ಆಗಿರುವಂತಹ ವಂದನೀಯ ಗುರುಗಳಾದಂತಹ ಡೇವಿಡ್ ಸಗಾಯರಾಜ್ ಇವರ ಪರವಾಗಿಯೂ ಹಾಗೂ ಆಡಳಿತಾಧಿಕಾರಿಯಾಗಿರುವಂತಹ ವಂದನೀಯ ಗುರುಗಳಾದಂತಹ ಪ್ರವೀಣ್ ಪೆದ್ದು ನಾನು ಎಲ್ಲರನ್ನ ಈ ಒಂದು ವಾರ್ಷಿಕ ಮಹೋತ್ಸವಕ್ಕೆ ನಾವು ಸ್ವಾಗತಿಸುತ್ತೇವೆ. ಬನ್ನಿ, ನಿಮ್ಮ ಕುಟುಂಬಸ್ಥರ ಜೊತೆ ಹಾಗೂ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಬಂಧು ಬಾಂಧವರ ಜೊತೆ ದೇವರ ಆಶೀರ್ವಾದವನ್ನ ಸಂತ ಆಂತೋಣಿಯವರ ಮೂಲಕ ಪಡೆದು ನೀವೆಲ್ಲರೂ ಪಾವನವಾಗಿರಿ. ಥ್ಯಾಂಕ್ ಯು.